ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಶನಿ 9ನೇ ಮನೆಯಲ್ಲಿ, ಲಗ್ನದಿಂದ ಶನಿ 9ನೇ ಮನೆಯಲ್ಲಿದ್ದಾಗ ಶನಿಯ ಒಂದು ವಿಶೇಷತೆ ಏನು? ಶನಿ ಗ್ರಹದ್ದು ಅಂದರೆ ಒಂದು ಪರಿಶ್ರಮವನ್ನು ತೋರಿಸ್ತಕ್ಕಂಥದ್ದು. ಹಾಗೆಯೇ ಶನಿಯನ್ನು ಕರ್ಮಕಾರಕ ಅಂತ ಹೇಳಲಾಗುತ್ತೆ. ಹಾಗೆಯೇ ಶನಿ ಅಂತಂದರೆ ಒಂದು ರಿಸ್ಟ್ರಿಕ್ಷನ್ಸ್, ಹೀಗೇ ಇರಬೇಕು, ಹೀಗೇ ಮಾಡಬೇಕು, ಹೀಗೇ ಹೋಗಬೇಕು, ಹೀಗೆಯೇ ಜೀವನವನ್ನು ಕಳಿಬೇಕು, ಈ ರೀತಿಯಾಗಿ ಒಂದಿಷ್ಟು ನಿಬಂಧನೆಗಳು ಇರುತ್ತವೆ. ಅದೇ ರೀತಿಯಲ್ಲಿ 9ನೇ ಮನೆ ಅಂತಂದರೆ ಹೈಯರ್ ಎಜುಕೇಷನು, ಉನ್ನತ ಶಿಕ್ಷಣ, ಮತ್ತು 9ನೇ ಮನೆ ವಿಶೇಷವಾಗಿ ವಿದೇಶ ಯಾತ್ರೆಯನ್ನು ಸೂಚಿಸ್ತಕ್ಕಂಥದ್ದು. 12ನೇ ಮನೆ ವಿದೇಶದಲ್ಲಿ ಸೆಟ್ಲ್ ಆಗ್ತಕ್ಕಂಥದ್ದು. 9ನೇ ಮನೆ ಅಂತಂದಾಗ ಹೋಗಿ ಬರ್ತಕ್ಕಂಥದ್ದು ವಿದೇಶಕ್ಕೆ. ಹಾಗೆ 9ನೇ ಮನೆಯನ್ನು ಭಾಗ್ಯದ ಮನೆ ಅಂತ ಕೂಡ ಕರೆಯಲಾಗುತ್ತೆ. 9ನೇ ಮನೆ ಧರ್ಮದ ಮನೆ. ಅಲ್ಲಿ ವಿಶೇಷವಾದಂತಹ ಧಾರ್ಮಿಕ ಯಾತ್ರೆಯನ್ನು ಕೈಗೊಳ್ತಕ್ಕಂಥದ್ದು, ಮತ್ತು ಗುರು ಹಿರಿಯರನ್ನು ಅಥವಾ ಆಫೀಸಲ್ಲಿ ಬಾಸನ್ನು ಸೂಚಿಸ್ತಕ್ಕಂಥದ್ದು. ಹೀಗೆ ಶನಿ 9ನೇ ಮನೆಯಲ್ಲಿದ್ದಾಗ ಶನಿಯ ದೃಷ್ಟಿ ಕೂಡ ಮಹತ್ವದ್ದಾಗಿರುತ್ತೆ. ಹಾಗೆಯೇ ಶನಿ ಯಾವ ಮನೆಗಳ ಮೇಲೆ ದೃಷ್ಟಿ ಆಗ್ತಾನೆ ಮತ್ತು ಶನಿಯ 9ನೇ ಮನೆಯಲ್ಲಿ ಇದ್ದಾಗ ಅದರ ಪಾತ್ರ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. 9ನೇ ಮನೆಯಲ್ಲಿ ಶನಿ ಇದ್ದಾಗ ವಿಶೇಷವಾಗಿ ಅವರು 9ನೇ ಮನೆ ಮತ್ತು ಚೇಂಜನ್ನು ಸೂಚಿಸ್ತಕ್ಕಂಥದ್ದು. ಜಾಬಲ್ಲಿ ಒಂದು ಸ್ಥಿರವಾಗಿ ಒಂದೇ ಜಾಬನ್ನು ಇವರು ಮಾಡಲ್ಲ, ಅಥವಾ ಓದಿದ್ದೇನೋ ಇರುತ್ತೆ, ಅಥವಾ ಇನ್ನೊಂದು ಯಾವುದೋ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಆದರೆ ಇವರು 30 ವರ್ಷದ ನಂತರ ವಿಶೇಷವಾಗಿ ಬೆಳೀತಾರೆ, ಹೆಚ್ಚು ಹಣದ ಸಂಪಾದನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಭಾಗ್ಯದ ಮನೆಯಾಗಿರೋದ್ರಿಂದ ಇದು 30 ವರ್ಷದ ನಂತರ, ಯಾಕೆಂದರೆ ಶನಿ ಅಂತಂದರೆ ಡಿಲೇ, ನಿಧಾನವಾಗಿರ್ತಕ್ಕಂತಹ ಗ್ರಹ, ನಿಧಾನವಾಗಿ ಫಲವನ್ನು ಕೊಡುತ್ತೆ, ಆದರೆ ಫಲವನ್ನು ಕೊಟ್ಟೇ ಕೊಡುತ್ತೆ. ಅದಕ್ಕೆ ಹಣವನ್ನು ಸಹಿತವಾಗಿ ಇವರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಹಾಗೆಯೇ ಶನಿಯ ಹೈಯರ್ ಎಜುಕೇಷನ್, ಇಲ್ಲಿ ಉನ್ನತ ಶಿಕ್ಷಣವನ್ನು ಇವರು ಓದ್ತಾರೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಶನಿ ಏನಾದರೂ ಸ್ವಲ್ಪ ರೆಟ್ರೋ ಇದ್ದರೆ ಆಗ 8ನೇ ಮನೆಯನ್ನು ಸೂಚಿಸೋದ್ರಿಂದ ಇವರ ಜೀವನದಲ್ಲಿ ಕೆಲವೊಂದಿಷ್ಟು ಅಡೆತಡೆ ಬರುತ್ತೆ. ಕೆಲವೊಂದಿಷ್ಟು 8ನೇ ಮನೆ ಅಂತಂದರೆ ಅಡೆತಡೆಗಳು ಮತ್ತು ಸ್ಟ್ರೆಸ್ಸು, ಡಿಲೇ ಆಗ್ತಕ್ಕಂಥದ್ದು. ಹಾಗಾಗಿ ಎಜುಕೇಷನಲ್ಲಿ ಕೆಲವೊಂದು ಸರಿ ನಿಲ್ತಕ್ಕಂಥದ್ದು ಅಥವಾ ಮಧ್ಯೆ ವಿರಾಮವನ್ನು ಪಡ್ಕೊಳ್ತಕ್ಕಂಥದ್ದು, ನಂತರ ಮುಂದುವರಿಸ್ತಕ್ಕಂಥದ್ದು ಸಹಿತ ಇರುತ್ತೆ. ಹಾಗೆ 9ನೇ ಮನೆ ವಿಶೇಷವಾಗಿ ಭಾಗ್ಯದ ಮನೆಯೂ ಆಗಿರೋದ್ರಿಂದ ಇಲ್ಲಿ ಶನಿ ಯಾವ ರೀತಿ ಭಾಗ್ಯವನ್ನು ಕೊಡ್ತಾನೆ ಅಂತಂದರೆ, ಧಾರ್ಮಿಕವಾಗಿ ಏನಾದರೂ ವ್ಯಕ್ತಿ ಒಂದು ವೇಳೆ ಗುರು ಹಿರಿಯರು ಧಾರ್ಮಿಕತೆಯಲ್ಲಿ ಶ್ರದ್ಧೆ ಇಟ್ಕೊಂಡು ಮುಂದಕ್ಕೆ ಹೋದರೆ ಅವನನ್ನು ಅತ್ಯದ್ಭುತವಾಗಿ ಮುನ್ನಡೆಸ್ತಕ್ಕಂಥದ್ದು, ಆ ಒಂದು ಕ್ಷೇತ್ರದಲ್ಲಿ ಅವನನ್ನು ಹೆಸರುವಾಸಿ ಮಾಡ್ತಕ್ಕಂಥದ್ದು, ಅಥವಾ ಅದಕ್ಕೆ ತಕ್ಕಂಥ ಫಲವನ್ನು ಅವರು ಒಂದು ವೇಳೆ ಪರಿಶ್ರಮ ಇತ್ತು, ನ್ಯಾಯಯುತವಾಗಿತ್ತು ಅಂತಂದರೆ ಆ ಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಮತ್ತು 9ನೇ ಮನೆ ನ್ಯಾಯ ಧರ್ಮದ ಮನೆಯಾಗಿರೋದ್ರಿಂದ ಇಲ್ಲಿ ವ್ಯಕ್ತಿಯನ್ನು ಅನ್ಯಾಯದ ಕಡೆಗೆ ಹೋಗೋದಕ್ಕೆ ಬಿಡಲ್ಲ ಶನಿ. ಒಂದು ವೇಳೆ ಏನಾದರೂ ಅಪ್ಪಿತಪ್ಪಿ ವ್ಯಕ್ತಿ ಅನ್ಯಾಯದ ಮಾರ್ಗದಲ್ಲಿ ಸಾಗಿದರೆ ಅವನಿಗೆ ಏಟು ಕೊಟ್ಟಾದರೂ ಅನುಭವ ಮಾಡಿಸಿ ಆದ್ರೂ ಒಂದು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಇರುತ್ತೆ. ಮತ್ತು ಎಜುಕೇಷನ್ ಅಂತಂದಾಗ ಅದು ಯಾವುದೇ ಇರ್ಬೋದು, ಕೇವಲ ಸ್ಕೂಲಲ್ಲಿ ಓದ್ತಕ್ಕಂತಹ ವಿದ್ಯೆ ಅಷ್ಟೇ ಇಲ್ಲ, ನಾನಾ ರೀತಿಯ ವಿದ್ಯೆಯನ್ನು ಇಲ್ಲಿ ಅವರು ಕಲಿತಾರೆ. ಜೊತೆಗೆ ವಿದ್ಯೆ ಕಲಿಯುವಾಗ ಏನು ಬೇಕು? ತಾಳ್ಮೆ ಬೇಕು. 9ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಆ ತಾಳ್ಮೆಯನ್ನು ಆ ಒಂದು ವಿದ್ಯಾರ್ಥಿಗಿರ್ಬೋದು, ಅಥವಾ ಏನಾದರೂ ಒಂದು ಏಜ್ ಆದಮೇಲೆ ಕಲಿತಕ್ಕಂಥದ್ದು ಇರ್ಬೋದು, ಅದರಲ್ಲಿ ತಾಳ್ಮೆಯಿಂದ ಆ ವಿಷಯದಲ್ಲಿ ಆಳವಾಗಿ ಜ್ಞಾನವನ್ನು ಗಳಿಸ್ತಕ್ಕಂಥದ್ದು ಇರುತ್ತೆ. ಅಂದರೆ ಇವರು ಚೆನ್ನಾಗಿ ಅನುಭವಿಗಳು, ಆದರ್ಶ ಜೀವಿಗಳಾಗಿರ್ತಾರೆ. ಇವರಿಗೆ ತಮ್ಮದೇ ಆದಂಥ ಒಂದು ಒಳ್ಳೆಯ ಆದರ್ಶ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಒಂದು ನೀತಿಗಳು ಇರುತ್ತೆ. ಆದರೆ ಅದೇ ಶನಿ ಒಂದು ವೇಳೆ ದುರ್ಬಲನಾಗಿದ್ದರೆ
ಅಂದರೆ ನೀಚನಾಗಿದ್ದರೆ ಅಥವಾ ಬೇರೆ ಒಂದು ಅನ್ಯ ಗ್ರಹಗಳ ಜೊತೆಯಲ್ಲಿದ್ದಾಗ ಶನಿ ಏನಾದರೂ ವೀಕ್ ಆಗಿದ್ದರೆ ಸ್ವಲ್ಪ ಏನು ಅಂತಂದರೆ ಮಾತಿನಲ್ಲಿ ಅಥವಾ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಂಡುಬರುತ್ತೆ. ಮತ್ತು ಶನಿ 3ನೇ ಮನೆ, 6ನೇ ಮನೆ ಹಾಗೆ 11ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾನೆ. ತಾನು ಒಂದು ಕುಳಿತ ಅಂದರೆ 9ನೇ ಮನೆಯಲ್ಲಿ ಏನು ಶನಿ ಕುಳಿತಿರ್ತಾನೆ, ಆಗ ಶನಿಯ ದೃಷ್ಟಿ 3ನೇ ಮನೆ ಮೇಲೆ ಮತ್ತು 6ನೇ ಮನೆ ಮೇಲೆ ಹಾಗೆ 11ನೇ ಮನೆಯ ಮೇಲೆ ಬೀಳುತ್ತೆ. ಅಂದರೆ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ಶನಿ 3, 6 ಇವೆಲ್ಲ ಏನು ಮಾಡುತ್ತೆ, ವ್ಯಕ್ತಿಗೆ ವಾದಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಇವರು ಒಂದು ಒಳ್ಳೆಯ ಲಾಯರ್ ಆಗ್ತಾರೆ, ಪ್ರಸಿದ್ಧ ಲಾಯರ್ ಆಗ್ತಕ್ಕಂತಹ ಎಲ್ಲ ಒಂದು ಇವರ ಹತ್ರ ಕೆಪಾಸಿಟಿ ಇರುತ್ತೆ. ಹಾಗೆಯೇ ಒಂದು ಅಗ್ರಿಕಲ್ಚರಲ್ಲಿಯೂ ಸಹಿತವಾಗಿ ಇವರು ಯಶಸ್ವಿ ಆಗ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಅಲ್ಲಿ 9ನೇ ಮನೆ ಅಂತಂದಾಗ ಮತ್ತು 9ನೇ ಮನೆಯಲ್ಲಿ ಶನಿ ಇದ್ದಾಗ ಅದು ಕನ್ಸಲ್ಟೆನ್ಸಿನೂ ಆಗುತ್ತೆ. ಒಳ್ಳೆಯ ರೀತಿಯಾಗಿ ಇವರು ಜನರ ಹತ್ರ ಒಂದು ಕನ್ಸಲ್ಟೆನ್ಸಿಯನ್ನು ಮಾಡ್ತಕ್ಕಂಥದ್ದು, ವ್ಯವಹರಿಸ್ತಕ್ಕಂಥದ್ದು, ಅವರ ಒಂದು ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು ಇರುತ್ತೆ. ಹಾಗೆಯೇ ವಿಶೇಷವಾಗಿ ಅವರು ಜನರ ಹತ್ತಿರ ಒಂದು ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು ಏನಿರುತ್ತೆ ಅದು ಹೆಚ್ಚು ನ್ಯಾಯಯುತವಾಗಿರುತ್ತೆ. ಇನ್ನು ಇಲ್ಲಿ 11ನೇ ಮನೆ ಮೇಲೂ ಶನಿ ದೃಷ್ಟಿ ಇರೋದ್ರಿಂದ ಇವರಿಗೆ ವಿಶೇಷವಾಗಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ದೊಡ್ಡವರು ಇರ್ತಾರೆ ಇವ್ರಿಗಿಂತ ಏಜಲ್ಲಿ. ಅಲ್ಲದೆಯೇ ಇವರಿಗೆ ಸೆಲೆಕ್ಟೆಡ್, ಯಾಕೆ ಅಂತಂದರೆ ಶನಿ ಅಂತಂದರೆ ಒಂದು ರಿಸ್ಟ್ರಿಕ್ಷನ್, ಅದಕ್ಕೋಸ್ಕರ ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸನ್ನು, ತುಂಬ ಜಾಸ್ತಿ ಫ್ರೆಂಡ್ಸ್ ಇರಲ್ಲ. ಅಲ್ಲದೆಯೇ ಇವರ ಫ್ರೆಂಡ್ ಸರ್ಕಲಲ್ಲಿ ತುಂಬ ತಿಳಿದಂತಹ ಜ್ಞಾನಿಗಳ ಜೊತೆಗೆ ಇವರು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಾರ್ಮಲ್ ಆಗಿ ಸಹಜವಾಗಿರ್ತಕ್ಕಂತಹ ಮಾತುಗಳಿಗಿಂತ ಏನಾದರೂ ಅವರಿಂದ ಒಂದು ಜ್ಞಾನ, ತಿಳುವಳಿಕೆ ಇವರಿಗೆ ಲಭಿಸ್ತಾ ಇದ್ದಲ್ಲಿ ಅಂಥವರನ್ನು ಹೆಚ್ಚು ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಈ ರೀತಿಯಾಗಿ ಶನಿ 9ನೇ ಮನೆಯಲ್ಲಿ ಇದ್ದಾಗ, ರೆಟ್ರೋ ಆಗಿದ್ದಾಗ 8ನೇ ಮನೆಗೆ ಹೋದಾಗ ಒಂದಿಷ್ಟು ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಶನಿ ಇನ್ನಷ್ಟು ವಿಳಂಬವಾಗಿ ಕೊಡ್ಬೋದು, ಆದರೆ 9ನೇ ಮನೆಯ ಫಲವನ್ನಂತೂ ಶನಿ ಕೊಟ್ಟೇ ಕೊಡ್ತಕ್ಕಂಥದ್ದು. ಇನ್ನು ಶನಿ ಒಂದು ವೇಳೆ ಡಿಗ್ರಿ ಪ್ರಕಾರನೂ 8ನೇ ಮನೆಗೆ ಅಥವಾ ಶನಿ ಅಲ್ಲಿ ಏನಾದ್ರೂ 10ನೇ ಮನೆಗೆ ಹೋದಾಗ ಸ್ವಲ್ಪ ಫಲದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಆದರೆ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ 9ನೇ ಮನೆಯ ಫಲಗಳನ್ನು ಸಹ ಕೊಟ್ಟೇ ಕೊಡ್ತಾನೆ. ಆದರೆ ಬೇರೆ ಬೇರೆ ಗ್ರಹಗಳ ಜೊತೆಗಿದ್ದಾಗ ಸ್ವಲ್ಪ ಕಾರಕತ್ವನೂ ಸಹಿತ ಆ ಎರಡೂ ಗ್ರಹದ್ದು ಕಾರಕತ್ವವನ್ನು ನೋಡಿ ಫಲಗಳನ್ನು ಅಲ್ಲಿ ನೋಡ್ಕೋಬೇಕಾಗತ್ತೆ. ಈ ರೀತಿಯದಾಗಿ ಒಂದು ಲಗ್ನ ಕುಂಡಲಿಯಲ್ಲಿ ಶನಿ 9ನೇ ಮನೆಯಲ್ಲಿದ್ದಾಗ ಈ ರೀತಿಯ ಒಂದು ವಿಚಾರಗಳನ್ನು ನಾವು ನೋಡಿದ್ವಿ. ಅದೇ ಫಲಗಳಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗುತ್ತೆ. ಕೆಲವರಿಗೆ 9ನೇ ಮನೆಯಲ್ಲಿ ಶನಿ ಇದ್ದಾಗ ಇಲ್ಲ ನನಗೆ ಕೆಲವೊಂದು ವಿಷಯಗಳಲ್ಲಿ ಹಾಗಾಗಿಲ್ಲ ಅಂತ ಅನಿಸ್ಬೋದು. ಅದಕ್ಕೆ ಕಾರಣ ಬೇರೆ ರೀತಿಯದ್ದು ಇರುತ್ತೆ, ಬೇರೆ ರೀತಿಯ ಒಂದು ಶನಿ ಕುಳಿತಂತಹ ನಕ್ಷತ್ರಗಳು ಇರ್ಬೋದು, ಕಾರಣ ಆಗಿರ್ಬೋದು ಆ ರೀತಿಯ ಫಲಗಳು. ಮತ್ತು 8ನೇ ಮನೆಗೆ ಏನಾದರೂ ಡಿಗ್ರಿ ಪ್ರಕಾರ ರೆಟ್ರೋ ಆಗಿ ಹೋಗಿದ್ದಿರ್ಬೋದು ಅಥವಾ ಬೇರೆ ಗ್ರಹಗಳ ಇನ್ಫ್ಲುಯೆನ್ಸ್ ಇರಬಹುದು, ಹಾಗೇನೂ ಇರುತ್ತೆ. ಇದನ್ನೆಲ್ಲವನ್ನೂ ಸಹಿತವಾಗಿ ಕೆಲವೊಮ್ಮೆ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದರೆ 9ನೇ ಮನೆಯಲ್ಲಿ ಶನಿ ವಿಶಿಷ್ಟ ಫಲವನ್ನು ನ್ಯಾಯಕಾರಕನಾಗಿ, ಧರ್ಮಕಾರಕನಾಗಿ, ಹಾಗೆಯೇ ಒಂದು ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥದ್ದನ್ನು ಕಾಣ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.